ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟರ್ ಮೀಡಿಯಾ. 2018ರಲ್ಲಿ ರಿಲೀಸ್ ಆದ ಗಾಂಜಿಯಮ್ ಹಾಂಟೆಡ್ ಅಸೈಲಮ್ ಎಂಬ ಸೌತ್ ಕೊರಿಯನ್ ಫೌಂಡ್ ಫೂಟೇಜ್ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತೆ, ಸೊ ವಿಡಿಯೋನ ಕೊನೆವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗೋದು ಪ್ರಪಂಚದ 7 ಮೋಸ್ಟ್ ಹಾಂಟೆಡ್ ಜಾಗದಲ್ಲಿ ಒಂದಾದ ಗಾಂಜಿಯಮ್ ಎಂಬ ಹಾಂಟೆಡ್ ಅಸೈಲಮ್ನಲ್ಲಿ ತಮ್ಮ ಧೈರ್ಯವನ್ನ ಸಾಬೀತು ಮಾಡೋಕೆ ಲೈವ್ ಸ್ಟ್ರೀಮ್ನ ಜೊತೆ ಇಬ್ಬರು ಕೊರಿಯನ್ ಹುಡುಗರು ಆ ಹಾಂಟೆಡ್ ಅಸೈಲಮ್ನ ಒಳಗೋಗ್ತಾರೆ. ಈ ರೀತಿ ಹೋಗೋದು ಇಲ್ಲಿಗಲ್ ಆಗಿರುತ್ತೆ. ಆ ಬಿಲ್ಡಿಂಗ್ನಲ್ಲಿ ತುಂಬ ಅಪಾಯಕಾರಿ ಜಾಗ ಯಾವುದೆಂದರೆ ICU ಆಗಿದ್ದ 402 ರೂಮ್ ಆಗಿರುತ್ತೆ. ಈ ಬಾಗಿಲನ್ನ ತೆಗೆಯಲು ಪ್ರಯತ್ನಿಸಿದ ಯಾರೊಬ್ಬರೂ ಕೂಡ ಬದುಕಿಲ್ಲ ಎಂದು ಅವರು ಮಾತಾಡಿಕೊಳ್ತಾರೆ. ಆದರೆ ಅದನ್ನೆಲ್ಲ ನಂಬದ ಅವರು ಸ್ಕ್ರೂ ಡ್ರೈವರ್ ಹಾಗೂ ಸುತ್ತಿಗೆಯನ್ನ ಹಿಡಿದು ಆ ಬಾಗಿಲನ್ನ ಒಡೆದು ಒಳಗೋಗಲು ಮುಂದಾಗ್ತಾರೆ. ಈ ಸಮಯದಲ್ಲಿ ಅವರಿಗೆ ವಿಚಿತ್ರವಾದ ನಗು ಕೇಳುತ್ತೆ. ಹಾಗೆಯೇ ಒಂದು ಜಾಗದಲ್ಲಿ ದೆವ್ವದ ರೀತಿ ಇರುವ ಮುಖ ಕಾಣುತ್ತೆ. ಇದನ್ನ ನೋಡುತ್ತಿದ್ದಾಗಲೇ ಅವರ ಕ್ಯಾಮ್ರಾ ಆಫ್ ಆಗುತ್ತೆ. ಆಗ ನಮಗೆ ಗೊತ್ತಾಗುವುದೇನೆಂದರೆ ಈ ಇಬ್ಬರು ಹುಡುಗರು ಕಾಣೆಯಾಗಿದ್ದಾರೆ ಎಂದು. ಈ ವಿಷಯ ಹಾರರ್ ಟೈಮ್ಸ್ ಎಂಬ ಯೂಟ್ಯೂಬ್ ಚಾನಲ್ ಅನ್ನು ನಡೆಸುತ್ತಿರುವ ಅಡ್ವೆಂಚರ್ ಸ್ಟ್ರೀಮರ್ ಆದ ಹಾಜುನ್ಗೆ ತಿಳಿಯುತ್ತೆ. ಇದು ನಿಜಾನ ಫೇಕಾ ಎಂದು ತುಂಬಾ ರಿಸರ್ಚ್ ಮಾಡ್ತಾನೆ. ಆಗ ಅವನಿಗೆ ಗೊತ್ತಾಗುತ್ತೆ ಈ ಹುಡುಗರು ನಿಜವಾಗಿಯೂ ಕಾಣೆಯಾಗಿದ್ದಾರೆ ಎಂದು. ಇದು ಅವನಿಗೆ ಒಂದು ಅವಕಾಶದಂತೆ ಕಾಣುತ್ತೆ. ಅವನಿಗೆ ಒಬ್ಬರು ಸ್ಪಾನ್ಸರ್ ಗೊತ್ತಿರ್ತಾರೆ. 1 ಮಿಲಿಯನ್ ವೀಕ್ಷಣೆ ಪಡೆದರೆ 500 ಮಿಲಿಯನ್ ವಾನ್ನ ದೊಡ್ಡ ಜಾಹೀರಾತು ಸಿಗುತ್ತೆ ಎಂದು ತುಂಬಾ ಖುಷಿ ಪಡ್ತಾನೆ. ತಕ್ಷಣವೇ ಆತ 1 ಮಿಲಿಯನ್ ವ್ಯೂಸ್ ಪಡೆಯೋಕೆ ಗಾಂಜಿಯಮ್ ಸೈಕ್ಯಾಟ್ರಿಕ್ ಅಸೈಲಮ್ನ ತನ್ನ ಟೀಮ್ನ ಜೊತೆ ಹೋಗಿ ಇನ್ವೆಸ್ಟಿಗೇಟ್ ಮಾಡಬೇಕೆಂದು ನಿರ್ಧಾರ ಮಾಡ್ತಾನೆ. ಆಗ ನಮಗೆ ಅವನಿಂದಲೇ ಈ ಹಾಂಟೆಡ್ ಅಸೈಲಮ್ನ ಬಗ್ಗೆ ತಿಳಿಯುತ್ತೆ. ಸ್ನೇಹಿತರೆ, ಈ ಮೆಂಟಲ್ ಅಸೈಲಮ್ 1961ರಲ್ಲಿ ಪ್ರಾರಂಭವಾಗಿದ್ದು ಆ ಕಾಲದಲ್ಲಿಯೇ ಅತ್ಯುತ್ತಮ ಮಾನಸಿಕ ಆಸ್ಪತ್ರೆ ಎಂದು ಪರಿಗಣಿಸಲಾಗಿತ್ತು. ಆದರೆ 1979ರಲ್ಲಿ ಅದರಲ್ಲಿದ್ದ ಎಲ್ಲ ಪೇಷಂಟ್ಗಳು ಇದ್ದಕ್ಕಿದ್ದಂತೆ ತಮ್ಮ ಪ್ರಾಣವನ್ನ ಕಳೆದುಕೊಳ್ತಾರೆ. ಅಲ್ಲಿನ ಡೈರೆಕ್ಟರ್ ಕೂಡ ನಿಗೂಢವಾಗಿ ಕಣ್ಮರೆಯಾಗ್ತಾರೆ. ಈ ಘಟನೆ ಆದ ಮೇಲೆ ಹಲವಾರು ರೂಮರ್ಸ್ ಹರಡುತ್ತೆ. ಅದೇನೆಂದರೆ ಹಲವಾರು ವರ್ಷದ ಹಿಂದೆ ಜಪಾನಿನ ಸೈನಿಕರು ಅಲ್ಲಿನ ಸ್ಥಳೀಯರನ್ನ ಕೊಂದು ಸಾಮೂಹಿಕವಾಗಿ ಸಮಾಧಿ ಮಾಡಿದ್ದರು. ಅದರ ಮೇಲೆಯೇ ಈ ಆಸ್ಪತ್ರೆಯನ್ನ ಕಟ್ಟಿದ್ದರು ಎಂದು ಹೇಳ್ತಾರೆ. ಮತ್ತೆ ಕೆಲವರು ಈ ಜಾಗದಲ್ಲಿ ತುಂಬಾ ಸೀಕ್ರೆಟ್ ಆಗಿ ಗವರ್ಮೆಂಟ್ ನಡೆಸುತ್ತಿದ್ದ ಟಾರ್ಚರ್ ರೂಮ್ ಇತ್ತು. ಇಲ್ಲಿ ಹಲವಾರು ಸಾವುಗಳಾಗಿದೆ. ಆ ಸಾವುಗಳನ್ನ ಇಲ್ಲಿನ ಡೈರೆಕ್ಟರ್ ಮಾಡುತ್ತಿದ್ದಳು ಎಂದು ಕೆಲವು ವದಂತಿ ಇದೆ. ಇಲ್ಲಿನ ಸ್ಥಳೀಯರು ಈ ಪಾಳು ಬಿದ್ದ ಹಾಸ್ಪಿಟಲ್ನ ಒಳಗಿನಿಂದ ಕೂಗುಗಳನ್ನ ಕೇಳಿದ್ದಾರೆ. ಅಲೆದಾಡುತ್ತಿರುವ ಆತ್ಮಗಳನ್ನ ಸಹ ನೋಡಿದ್ದೀವಿ ಎಂದು ಹೇಳಿಕೆ ಕೊಟ್ಟಿರ್ತಾರೆ. ಈ ಬಿಲ್ಡಿಂಗ್ನ ಒಳಗೆ ಹೋದವರು ಪುನಃ ವಾಪಸ್ ಬರೋದಿಲ್ಲ ಎಂದು ಜನರ ನಂಬಿಕೆ. ಇಷ್ಟೆಲ್ಲ ವಿಷಯ ಹಾಜುನ್ಗೆ ಗೊತ್ತಿದ್ದರೂ 7 ಜನ ಇರುವ ಒಂದು ಟೀಮನ್ನು ರೆಡಿ ಮಾಡ್ತಾನೆ. ಅವರೆಲ್ಲ ಗಾಂಜಿಯಮ್ ಸೈಕ್ಯಾಟ್ರಿಕ್ ಹಾಸ್ಪಿಟಲ್ಗೆ ಹೋಗಲೇಬೇಕೆಂದು ನಿರ್ಧಾರ ಮಾಡ್ತಾರೆ. ಆ ಟೀಮ್ನಲ್ಲಿ 3 ಹುಡುಗಿಯರಿದ್ದು 4 ಜನ ಹುಡುಗರಿರ್ತಾರೆ. ಅವರ ಹೆಸರು ನಮಗೆ ಮುಂದೆ ತಿಳಿಯುತ್ತೆ. ಹೀಗೆ ಅವರು ತುಂಬಾ ಸಮಯದ ನಂತರ ಆ ಅಸೈಲಮ್ ಇರುವ ಜಾಗಕ್ಕೆ ಬರ್ತಾರೆ. ಆದರೆ ಅಲ್ಲಿಗೋಗೋ ಮಾರ್ಗವನ್ನ ಸರ್ಕಾರ ಮುಚ್ಚಿದ್ದ ಕಾರಣ ಮತ್ತೊಂದು ಬೆಟ್ಟದ ಮಾರ್ಗದಿಂದ ಆ ಜಾಗಕ್ಕೆ ಹೋಗ್ತಾರೆ. ಒಂದು ಕಡೆ ಟೆಂಟ್ ಹಾಕಿ ಅಲ್ಲಿಯೇ ಲೈವ್ ಸ್ಟ್ರೀಮ್ ಎಕ್ವಿಪ್ಮೆಂಟ್ಗಳನ್ನು ಚೆಕ್ ಮಾಡಿಕೊಳ್ತಾರೆ. ತಂದಿದ್ದ ಹಲವಾರು ಬಾಡಿ ಕ್ಯಾಮ್ಗಳನ್ನ ಹಾಕಿಕೊಳ್ತಾರೆ. ಅವರಲ್ಲಿದ್ದ 6 ಜನ ಹಾಸ್ಪಿಟಲ್ನ ಕಡೆಗೆ ಹೋಗಲು ಸಿದ್ಧರಾದರೆ ಆ ತಂಡದ ಲೀಡರ್ ಆದ ಹಾಜುನ್ ಲೈವ್ ಸ್ಟ್ರೀಮ್ನ ಪೂರ್ತಿ ಜವಾಬ್ದಾರಿಯನ್ನ ವಹಿಸಿಕೊಂಡು ಬೇಸ್ ಕ್ಯಾಂಪ್ನಲ್ಲಿಯೇ ಉಳಿದುಕೊಳ್ತಾನೆ. ತುಂಬಾ ಸಮಯದ ನಂತರ 6 ಜನ ಕ್ಯಾಮ್ರಾದ ಜೊತೆಗೆ ಆ ಅಸೈಲಮ್ ಗೇಟ್ ಅನ್ನು ತಲುಪ್ತಾರೆ. ಹಾಜುನ್ನ ಪರ್ಮಿಷನ್ ಸಿಕ್ಕ ಕೂಡಲೇ ಅಫಿಷಿಯಲಿ ಲೈವ್ ಸ್ಟ್ರೀಮ್ ಆರಂಭವಾಗುತ್ತೆ. ಹೀಗೆ ಅವರು ಹಾಸ್ಪಿಟಲ್ನ ಒಳಗೆ ಹೋದ ಕೂಡಲೇ ತಣ್ಣನೆಯ ಫೀಲ್ ಆಗುತ್ತೆ. ಇದು ಆತ್ಮಗಳಿರುವ ಸೂಚನೆಯಾಗಿರುತ್ತೆ. ಸ್ಟ್ರೀಮ್ನ ಹೋಸ್ಟ್ ಆದ ಸಿಯುಕ್ ಕ್ಯಾಮ್ರಾದ ಮುಂದೆ ಮಾತಾಡಲು ಶುರು ಮಾಡ್ತಾನೆ. ಈ ಹಾಂಟೆಡ್ ಬಿಲ್ಡಿಂಗ್ನ ಪೂರ್ತಿ ವಿವರವನ್ನ ಹೇಳಲು ಶುರು ಮಾಡಿದಾಗ ಅವನ ಹಿಂದೆ ಇದ್ದ ಡೋರ್ ಅದಾಗದೆ ಜೋರಾಗಿ ಕ್ಲೋಸ್ ಆಗುತ್ತೆ. ಆ ಶಬ್ದದಿಂದ ಎಲ್ಲರೂ ತುಂಬಾ ಗಾಬರಿಯಾಗ್ತಾರೆ. ಮತ್ತೊಂದು ವಿಷಯ ಏನೆಂದರೆ ಈ ರೀತಿ ಕ್ಲೋಸ್ ಆದ ಡೋರ್ ಡೈರೆಕ್ಟರ್ನ ಆಫೀಸ್ ಆಗಿತ್ತು. ಇದು ಅವರಿಗೆ ಥ್ರಿಲ್ ಕೊಡೋ ವಿಷಯವಾಗಿರುತ್ತೆ.
ಏಕೆಂದರೆ ಇಂತಹ ಸಂಗತಿಗಳೇ ಅವರ ವ್ಯೂಸ್ ಅನ್ನು ಹೆಚ್ಚು ಮಾಡೋದು. ನಂತರ ಸಿಯುಕ್ ಅವರನ್ನೆಲ್ಲ ಆ ಆಫೀಸ್ನ ಒಳಗೆ ಕರೆದುಕೊಂಡು ಹೋಗ್ತಾನೆ, ಏಕೆಂದರೆ ಇನ್ವೆಸ್ಟಿಗೇಟ್ ಮಾಡಲು. ಆದರೆ ಅವರಿಗೆ ಏನು ಕೂಡ ಸಿಗೋದಿಲ್ಲ. ಆದರೆ ಅಲ್ಲಿನ ಡೈರೆಕ್ಟರ್ ಆಗಿದ್ದ ಮಹಿಳೆಯ ಫೋಟೋ ಸಿಗುತ್ತೆ. ಆ ಫೋಟೋದಲ್ಲಿ ಈ ಅಸೈಲಂನಲ್ಲಿ ಇದ್ದ ಪೇಷಂಟ್ಗಳು ಕೂಡ ಇರ್ತಾರೆ. ಅವರೆಲ್ಲ ನೋಡಲು ಸ್ವಲ್ಪ ಭಯಾನಕವಾಗಿ ಕಾಣುತ್ತಿರುತ್ತಾರೆ. ಡೈರೆಕ್ಟರ್ಗೆ ಪಿಂಗ್ ಪಾಂಗ್ ಆಡೋದು ಎಂದರೆ ತುಂಬಾ ಇಷ್ಟವಿತ್ತು ಎಂದು ಒಂದು ಫೋಟೋದಿಂದ ಅವರಿಗೆ ಗೊತ್ತಾಗುತ್ತೆ. ಆ ಬಿಲ್ಡಿಂಗ್ನಲ್ಲಿ ಪಿಂಗ್ ಪಾಂಗ್ ಬಾಲ್ಗಳ ಶಬ್ದ ಅವರಿಗೆ ಕೇಳುತ್ತಲೇ ಇರುತ್ತೆ. ಆಗ ಅವರಂದುಕೊಳ್ತಾರೆ, ಇಲ್ಲಿ ಡೈರೆಕ್ಟರ್ನ ಆತ್ಮ ಕೂಡ ಇರಬಹುದು ಎಂದು. ಹೀಗೆ ನೋಡುತ್ತಿದ್ದಂತೆ ಲೈವ್ ಸ್ಟ್ರೀಮ್ನ ವ್ಯೂವರ್ಸ್ ಅತಿ ವೇಗವಾಗಿ ಹೆಚ್ಚಾಗ್ತಾರೆ. ಸಿಯುಕ್ನ ಮುಂದಿನ ಪ್ಲಾನ್ ಏನೆಂದರೆ, ನಾವೆಲ್ಲರೂ ಸೇರಿ ಡೈರೆಕ್ಟರ್ನ ಆಫೀಸ್ನಲ್ಲಿ ಒಂದು ರಿಚುವಲ್ ಮಾಡಬೇಕು. ಇಲ್ಲಿರುವ ಆತ್ಮಗಳನ್ನೆಲ್ಲ ನಾವು ಕರೆಸಬೇಕು ಎಂದು ಹೇಳ್ತಾನೆ. ಅದಕ್ಕೆ ಎಲ್ಲರ ಒಪ್ಪಿಗೆ ಇರುತ್ತೆ. ಅದಕ್ಕಿಂತ ಮುಂಚೆ ಆ ಗುಂಪು ಡಿವೈಡ್ ಆಗಿ ಇಬ್ಬಿಬ್ಬರು ಒಂದೊಂದು ಜಾಗವನ್ನ ಎಕ್ಸ್ಪ್ಲೋರ್ ಮಾಡಲು ಮುಂದಾಗ್ತಾರೆ. ಶಾರ್ಲೆಟ್ ಹಾಗೂ ಜೀಸು ಒಂದು ಜಾಗಕ್ಕೆ ಬರ್ತಾರೆ. ತಮ್ಮ ಗುರುತನ್ನ ಹಾಕಲು ಶಾರ್ಲೆಟ್ ಅಲ್ಲಿ ತನ್ನ ಹೆಸರನ್ನ ಬರೆದು ಹಾಗೆಯೇ ಅಲೈವ್ ಎಂದು ಬರಿತಾಳೆ. ನಂತರ ಅವರಿಬ್ಬರು ಲ್ಯಾಬ್ನ ರೀತಿ ಕಾಣುವ ಒಂದು ರೂಮ್ನ ಒಳಗೋಗ್ತಾರೆ. ಅಲ್ಲಿ ಹಲವಾರು ಮೆಡಿಕಲ್ ರಿಪೋರ್ಟ್ಗಳು ಹಾಗೆ ಔಷಧಿಗಳೆಲ್ಲ ಎಲ್ಲೆಂದರಲ್ಲಿ ಬಿದ್ದಿರುತ್ತೆ. ಕ್ಯಾಬಿನೆಟ್ನ ರೀತಿ ಇರುವ ಜಾಗದಲ್ಲಿ ಒಂದು ವಿಚಿತ್ರವಾದ ಡಾಲ್ ಅನ್ನು ಅವರು ಗಮನಿಸ್ತಾರೆ. ಈ ಸಮಯದಲ್ಲಿ ಶಾರ್ಲೆಟ್ ಗೊತ್ತಿಲ್ಲದೆ ಒಂದು ಜಾರನ್ನು ಬೀಳಿಸಿ ಬಿಡ್ತಾಳೆ. ಅದರಿಂದ ಕೆಟ್ಟ ವಾಸನೆ ಬರುತ್ತಿದ್ದು ಅದರ ಒಳಗೆ ಪುಕ್ಕವೇ ಇಲ್ಲದ ಸತ್ತ ಕೋಳಿಗಿರುತ್ತೆ. ಅದನ್ನು ನೋಡಿದ ಅವರಿಗೆ ಸ್ವಲ್ಪ ಭಯವಾಗುತ್ತೆ. ಯಾರಾದರೂ ವಿಚ್ ಕ್ರಾಫ್ಟ್ ನಡೆಸಿರಬಹುದು ಎಂಬ ಅನುಮಾನ ಅವರಿಗೆ ಬರುತ್ತೆ. 3ನೇ ಫ್ಲೋರ್ ಅನ್ನು ತಲುಪಿದ ಜಿಯು ಹಾಗೂ ಲೀಸಾ ಅಲ್ಲಿನ ಬಾತ್ರೂಮ್ ಅನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ. ಈ ಬಾತ್ರೂಮ್ನಲ್ಲಿ ಅನೇಕ ಪೇಷಂಟ್ಗಳು ಸತ್ತಿದ್ದಾರೆ ಎಂಬ ವದಂತಿ ಇದೆ. ಇದು ಈ ಅಸೈಲಂನ ಮೋಸ್ಟ್ ಹಾಂಟೆಡ್ ಜಾಗ ಎಂದು ಲೈವ್ನಲ್ಲಿದ್ದ ಜನರಿಗೆ ಹೇಳ್ತಾನೆ. ಅದೇ ಬಾತ್ರೂಮ್ನಲ್ಲಿರುವ ಮನುಷ್ಯನ ಆಕೃತಿಯ ರೂಪದಲ್ಲಿರುವ ಕಪ್ಪು ಗುರುತನ್ನ ಜನರಿಗೆ ತೋರಿಸ್ತಾನೆ. ನಂತರ ಅವರಿಬ್ಬರು ಅಲ್ಲಿಯೇ ಇದ್ದ ಮತ್ತೊಂದು ರೂಮ್ಗೆ ಹೋದಾಗ ಅಲ್ಲಿ ನೀರಿನ ಟ್ಯಾಂಕ್ ಇರುತ್ತೆ. ಅದರಲ್ಲಿ ಒಬ್ಬ ಮನುಷ್ಯನ ತಲೆ ತೇಲುತ್ತಿರುವ ರೀತಿ ಜಿಯುಗೆ ಕಂಡು ಭಯದಿಂದ ಕಿರುಚಾಡ್ತಾನೆ. ಆದರೆ ಲೀಸಾಗೆ ಭಯ ಆಗೋದಿಲ್ಲ, ಏಕೆಂದರೆ ಅವಳಿಗೆ ಗೊತ್ತಿರುತ್ತೆ ಅದೊಂದು ವಿಗ್ ಎಂದು. ಇದನ್ನೆಲ್ಲ ನೋಡುತ್ತಿದ್ದ ಬೇಸ್ ಕ್ಯಾಂಪ್ನಲ್ಲಿದ್ದ ಹಾಜುನ್ಗೆ ತುಂಬಾ ನಗು ಬರುತ್ತೆ. ಇತ್ತ ಜೀಸು ಹಾಗೂ ಶಾರ್ಲೆಟ್ 4ನೇ ಫ್ಲೋರ್ಗೆ ಹೋಗ್ತಾರೆ. ಇಡೀ ಬಿಲ್ಡಿಂಗ್ನಲ್ಲಿ ಅತಿ ಭಯಾನಕವಾದ ರೂಮ್ ಆದ 402 ಡೋರ್ನ ಮುಂದೆ ನಿಂತು ಲೈವ್ ಆಡಿಯನ್ಸ್ಗೆ ಹೀಗೆ ಹೇಳ್ತಾಳೆ, ಇದು ತುಂಬಾ ಭಯಾನಕವಾದ ಜಾಗ. ಎಲ್ಲಿಯವರೆಗೂ ಇದರ ಒಳಗೆ ಯಾರು ಕೂಡ ಹೋಗಲು ಆಗಿಲ್ಲ. ಇದು ತುಂಬಾ ಸೀರಿಯಸ್ ಆದ ಪೇಷಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡಲು ಬಳಸುತ್ತಿದ್ದ ICU. ಲೈವ್ನಲ್ಲಿರುವ ನಿಮಗೆಲ್ಲ ಗುಡ್ ನ್ಯೂಸ್ ಏನೆಂದರೆ, ಈ ದಿನ ನಾವು ಈ 402 ರೂಮ್ ಅನ್ನ ಎಕ್ಸ್ಪ್ಲೋರ್ ಮಾಡುತ್ತಿದ್ದೀವಿ. ಇದು ನಮ್ಮ ಕ್ಲೈಮ್ಯಾಕ್ಸ್ ಆಗಿರುತ್ತೆ ಎಂದು ಜನರಿಗೆ ಹೇಳುವಾಗ ಬೇಸ್ ಕ್ಯಾಂಪ್ನಲ್ಲಿದ್ದ ಹಾಜುನ್ಗೆ ತುಂಬಾ ಸಂತೋಷವಾಗುತ್ತೆ. ಏಕೆಂದರೆ ಇವರ ಈ ಲೈವ್ ಬ್ರಾಡ್ಕಾಸ್ಟ್ ಅನ್ನು 55,000 ಜನ ನೋಡುತ್ತಿರುತ್ತಾರೆ. 1 ಮಿಲಿಯನ್ ತಲುಪೋದು ಖಂಡಿತವಾಗಲೂ ಸಮಸ್ಯೆ ಆಗೋದಿಲ್ಲ ಎಂದು ಅವನು ಅಂದುಕೊಳ್ತಾನೆ. ನಂತರ ಟೀಮ್ನ 6 ಜನ ಒಟ್ಟಾಗಿ ಡೈರೆಕ್ಟರ್ನ ಆಫೀಸ್ಗೆ ರಿಚುವಲ್ ಮಾಡಲು ಹೋಗ್ತಾರೆ. ಒಳಗೆ ಕೆಂಪು ದಾರಗಳನ್ನ ಕಟ್ಟಿ ಎಲ್ಲ ಕಡೆ ಗಂಟೆಗಳನ್ನು ನೇತು ಹಾಕಿರ್ತಾರೆ. ರಿಚುವಲ್ನಲ್ಲಿ ಬೇಕಾದ ಎಲ್ಲ ವಸ್ತುಗಳನ್ನು ಆ ಜಾಗದಲ್ಲಿ ಇಟ್ಟಿರ್ತಾರೆ. ಹೀಗೆ ವಿಧಾನದ ಪ್ರಕಾರ ರಿಚುವಲ್ ಮಾಡಿದ ಕೂಡಲೇ ಅಲ್ಲಿದ್ದ ಕ್ಯಾಂಡಲ್ಗಳು ಇದ್ದಕ್ಕಿದ್ದಂತೆ ಆರಿ ಹೋಗುತ್ತೆ. ಕೆಂಪು ದಾರಗಳೆಲ್ಲ ಕಟ್ಟಾಗಿ ಅದಕ್ಕೆ ಕಟ್ಟಿದ್ದ ಗಂಟೆಗಳೆಲ್ಲ ಕೆಳಗೆ ಬೀಳುತ್ತೆ. ಇದನ್ನು ನೋಡಿದ ಅವರೆಲ್ಲ ಭಯದಿಂದ ಕಿರುಚಾಡುತ್ತಾ ಅಲ್ಲಿಂದ ಓಡ್ತಾರೆ. ಲೈವ್ನಲ್ಲಿದ್ದ ಜನರಿಗೆಲ್ಲ ಸಿಯುಕ್ ನಡೆದ ವಿಷಯ ಹೇಳ್ತಾನೆ. ಸ್ನೇಹಿತರೆ, ಇಲ್ಲಿ ಯಾರಿಗೂ ಕೂಡ ಗೊತ್ತಿಲ್ಲದ ವಿಷಯ ಒಂದಿದೆ. ಅದೇನೆಂದರೆ, ಡೈರೆಕ್ಟರ್ನ ರೂಮ್ನಲ್ಲಿ ನಡೆದಿದ್ದೆಲ್ಲ ಒಂದು ಸ್ಕ್ರಿಪ್ಟೆಡ್ ಆಗಿರುತ್ತೆ. ಇದನ್ನು ಮಾಡುತ್ತಿರೋದು ಹಾಜೂನ್, ಸಿಯುಕ್ ಹಾಗೂ ಸಾಂಗ್ವು. ಏಕೆಂದರೆ ಕೇವಲ ವ್ಯೂಸ್ಗಾಗಿ. ಮಿಕ್ಕವರೆಲ್ಲ ಆ ರೂಮ್ನಲ್ಲಿ ನಡೆದಿದ್ದನ್ನೆಲ್ಲ ನಿಜಾನೇ ಎಂದು ತುಂಬಾ ನಂಬರ್ತಾರೆ. ಇತ್ತ ಲೈವ್ ಆಡಿಯನ್ಸ್ ತುಂಬಾ ಬೇಗನೆ 1 ಲಕ್ಷವನ್ನ ದಾಟಿ ಹೋಗ್ತಾರೆ. ಖುಷಿಯಲ್ಲಿ ಹಾಜೂನ್ ಇರುವಾಗ ಅವನ ಪಕ್ಕದಲ್ಲಿದ್ದ ಪೋರ್ಟಬಲ್ ಸ್ಟವ್ ಇದ್ದಕ್ಕಿದ್ದಂತೆ ಹತ್ತಿಕೊಳ್ಳುತ್ತೆ. ಕಂಪ್ಯೂಟರ್ ಸ್ಕ್ರೀನ್ ವಿಚಿತ್ರವಾಗಿ ಫ್ಲಿಕರ್ ಆಗಲು ಶುರುವಾಗುತ್ತೆ. ಅಲ್ಲಿದ್ದ ಲೈಟ್ ಕೂಡ ಆಫ್ ಆಗಿ ಕತ್ತಲೆಯಾಗುತ್ತೆ. ನಂತರ ಎಲ್ಲವೂ ನಾರ್ಮಲ್ ಆಗುತ್ತೆ. ಆಗ ನಮಗೆ ಅನ್ನಿಸುತ್ತೆ
ಬೇಸ್ ಕ್ಯಾಂಪ್ನಲ್ಲೇನಾದರೂ ಪ್ಯಾರನಾರ್ಮಲ್ ಆಕ್ಟಿವಿಟಿ ನಡೆಯುತ್ತಿರಬಹುದಾ ಎಂದು. ಇತ್ತ ಅವರೆಲ್ಲ ಪುನಃ ಲ್ಯಾಬ್ಗೆ ಬರ್ತಾರೆ. ಅಲ್ಲಿದ್ದ ಕೆಟ್ಟ ವಾಸನೆ ಹಾಗೆಯೇ ಇರುತ್ತೆ. ಆ ಪುಕ್ಕವಿಲ್ಲದ ಕೋಳಿಯು ಸಹ ಅವರಿಗೆ ಕಾಣುತ್ತೆ. ಆದರೆ ಜೀಸು ಹಾಗೂ ಶಾರ್ಲೆಟ್ ಶಾಕ್ ಆಗುವ ವಿಷಯ ಏನೆಂದರೆ, ಕ್ಯಾಬಿನೆಟ್ನಲ್ಲಿ ನೋಡಿದ್ದ ಆ ವಿಚಿತ್ರವಾದ ಡಾಲ್ ಮತ್ತೊಂದು ಜಾಗದಲ್ಲಿ ಅವರಿಗೆ ಕಾಣುತ್ತೆ. ಆ ಡಾಲ್ ನೋಡಲು ಆ ಗ್ರೂಪ್ ಫೋಟೋದಲ್ಲಿದ್ದ ಪೇಷಂಟ್ ಹಿಡಿದಿದ್ದ ಡಾಲ್ನ ರೀತಿಯೇ ಕಾಣುತ್ತಿರುತ್ತೆ. ಈ ಡಾಲ್ ಏನಾದರೂ ಕರ್ಸ್ ಆಗಿರಬಹುದು ಎಂದು ಶಾರ್ಲೆಟ್ ತುಂಬಾ ಭಯಪಡ್ತಾಳೆ. ಇದು ಥ್ರಿಲ್ ಕೊಡೋ ಕಂಟೆಂಟ್ ಎಂದು ಸಿಯೋಕ್ ಅದನ್ನ ಎತ್ತಿಕೊಳ್ತಾನೆ. ಕರ್ಸಾದ ವಸ್ತುವನ್ನ ಮುಟ್ಟಬಾರದು ಎಂದು ಶಾರ್ಲೆಟ್ ಎಷ್ಟೇ ಹೇಳಿದರೂ ಸಿಯೋಕ್ ಕೇಳೋದಿಲ್ಲ. ಆಗ ತುಂಬಾ ಬೇಜಾರಾಗೋ ಶಾರ್ಲೆಟ್ ಅಲ್ಲಿಂದ ಹೊರಗೆ ಹೊರಟೋಗ್ತಾಳೆ. ಒಳಗಿದ್ದ ಸಿಯೋಕ್ ಹಾಗೂ ಸಾಂಗ್ಹು ನಗಲು ಶುರು ಮಾಡ್ತಾರೆ. ಆಗ ನಮಗೆ ಗೊತ್ತಾಗುತ್ತೆ ಇದು ಕೂಡ ಅವರು ಮಾಡಿರೋ ಟ್ರಿಕ್ ಎಂದು. ನಂತರ ಶಾರ್ಲೆಟ್ ಬಳಿ ಹೋಗುವ ಸಿಯೋಕ್ ಅವಳ ಬಳಿ ಕ್ಷಮೆ ಕೇಳ್ತಾನೆ. ಇನ್ನು ಮುಂದೆ ಇಲ್ಲಿರುವ ಯಾವುದೇ ವಸ್ತುವನ್ನ ಮುಟ್ಟಲ್ಲ ಎಂದು ಹೇಳಿದಾಗ ಶಾರ್ಲೆಟ್ ಸುಮ್ಮನಾಗ್ತಾಳೆ. ನಂತರ ಎಲ್ಲರೂ ಮತ್ತೊಂದು ರೂಮ್ಗೆ ಹೋಗ್ತಾರೆ. ಆ ರೂಮ್ನಲ್ಲಿ ಮರದ ಕಾಫಿನ್ ಎಲ್ಲಾ ಕಡೆ ಇರುತ್ತೆ. ಸಿಯುಕ್ ತನ್ನ ಕೈಯನ್ನು ಅದರ ಒಳಗಾಗ್ತಾನೆ. ಈ ರೀತಿ ಮಾಡಿದ ಕೂಡಲೇ ಯಾರೋ ಅವನ ಕೈಯನ್ನು ತುಂಬಾ ಬಲವಾಗಿ ಎಳಿತಾರೆ. ಇದನ್ನು ನೋಡಿದ ಎಲ್ಲರಿಗೂ ಅತಿಯಾದ ಭಯವಾಗುತ್ತೆ. ಲೈವ್ ನಲ್ಲಿದ್ದ ವ್ಯೂಸ್ ಕೂಡ ಇನ್ನೂ ಎತ್ತರಕ್ಕೆ ಹೋಗುತ್ತೆ. ಈ ಸಮಯದಲ್ಲಿ ಜೀಸುಗೆ ಅನುಮಾನ ಬರುತ್ತೆ. ಅದೇನೆಂದರೆ ಸಿಯುಕ್ ನಾಟಕವಾಡುತ್ತಿರಬಹುದಾ ಎಂದು. ಆಗ ಅವಳೆ ಪರೀಕ್ಷೆ ಮಾಡಲು ಮುಂದಾಗ್ತಾಳೆ. ಧೈರ್ಯ ಮಾಡಿ ತನ್ನ ಕೈಯನ್ನು ಒಳಗಾಗ್ತಾಳೆ. ಅದೇ ಕ್ಷಣದಲ್ಲಿ ಜೀಸುನ ಕೈಯನ್ನು ಕೂಡ ಯಾರೋ ತುಂಬಾ ಬಲವಾಗಿ ಎಳಿತಾರೆ. ಆದರೆ ಈ ಬಾರಿ ಅದು ನಾಟಕದ ರೀತಿ ಇರುವುದಿಲ್ಲ. ಅವಳ ಕೈನಲ್ಲಿ ರಕ್ತ ಬಂದಿದ್ದು ಅದರ ಜೊತೆ ಉಗುರಿನ ಗುರುತುಗಳು ಕೂಡ ಇರುತ್ತವೆ. ಅದನ್ನು ನೋಡಿದ ಎಲ್ಲರೂ ದಂಗಾಗಿ ಹೋಗ್ತಾರೆ. ಆಗ ಕಾಫಿನ್ನ ಬಾಗಿಲು ನಿಧಾನವಾಗಿ ಓಪನ್ ಆಗುತ್ತೆ. ನೋಡಿದರೆ ಅದರಲ್ಲಿ ಯಾರು ಕೂಡ ಇರೋದಿಲ್ಲ. ಅದೇ ಸಮಯದಲ್ಲಿ ಶಾರ್ಲೆಟ್ನ ಸ್ಕಾರ್ಫ್ ಕೂಡ ಇದ್ದಕ್ಕಿದ್ದಂತೆ ಗಾಳಿಯಲ್ಲಿ ಹಾರಲು ಶುರುವಾಗುತ್ತೆ. ಎಲ್ಲರೂ ಭಯದಿಂದ ಕಿರುಚಾಡಿಕೊಂಡು ಆ ರೂಮ್ನಿಂದ ಓಡಿ ಹೋಗ್ತಾರೆ. ಶಾರ್ಲೆಟ್ ತನ್ನ ಹೆಸರನ್ನು ಬರೆದಿದ್ದ ಜಾಗಕ್ಕೆ ಬರ್ತಾಳೆ. ನೋಡಿದರೆ ಅಲೈವ್ ಎಂದು ಕೊರಿಯನ್ನಲ್ಲಿ ಬರೆದಿದ್ದ ಪದ ಸೂಸೈಡ್ ಎಂದು ಬದಲಾಗಿರುತ್ತೆ. ನಾವು ಪೂರ್ತಿಯಾಗಿ ಕರ್ಸಾಗಿದ್ದೀವಿ ಎಂದು ಶಾರ್ಲೆಟ್ ಮತ್ತೆ ಅಳಲು ಶುರು ಮಾಡ್ತಾಳೆ. ಒಂದು ಸೆಕೆಂಡ್ ಕೂಡ ಯೋಚನೆ ಮಾಡದೆ ಅಲ್ಲಿಂದ ಹೊರಡಲು ನಿರ್ಧಾರ ಮಾಡ್ತಾಳೆ. ಜೀಸು ಕೂಡ ಅವಳ ಜೊತೆ ಹೊರಟೋಗಲು ನಿರ್ಧಾರ ಮಾಡ್ತಾಳೆ. ಇದನ್ನೆಲ್ಲ ನೋಡುತ್ತಿದ್ದ ಹಾಜುನ್ಗೆ ಅತಿಯಾದ ಕೋಪ ಬರುತ್ತೆ. ಬ್ರಾಡ್ಕಾಸ್ಟ್ ನಿಂತು ಹೋಗುತ್ತೆ. 1 ಮಿಲಿಯನ್ ಟಾರ್ಗೆಟ್ ಫೇಲ್ ಆಗುತ್ತೆ ಎಂಬ ಭಯ ಅವನಿಗೆ ಶುರುವಾಗುತ್ತೆ. ಹಾಜುನ್ ಕೇವಲ ಲಾಭದ ಬಗ್ಗೆ ಯೋಚನೆ ಮಾಡುತ್ತಿರುತ್ತಾನೆ. ಈ ಸಮಯದಲ್ಲಿ ಹಾಜುನ್ ಹಳೆ ಫೂಟೇಜ್ನಲ್ಲಿ ತುಂಬಾ ವಿಚಿತ್ರವಾಗಿರೋದನ್ನ ನೋಟಿಸ್ ಮಾಡ್ತಾನೆ. ಅದೇನೆಂದರೆ 6 ಮೆಂಬರ್ಸ್ ಒಂದೇ ಫ್ರೇಮ್ನಲ್ಲಿ ನಿಂತಿರ್ತಾರೆ. ಈಗಾಗಲೂ ಹೇಗೆ ಸಾಧ್ಯ? ಎಲ್ಲರೂ ಎಲ್ಲೇ ಇದ್ದಾರೆ ಎಂದರೆ ಕ್ಯಾಮ್ರಾ ಹಿಡಿದಿರುವ 7ನೇ ವ್ಯಕ್ತಿ ಯಾರು ಎಂದು ತುಂಬಾ ಯೋಚನೆ ಮಾಡ್ತಾನೆ. ಇತ್ತ ಒಳಗಿದ್ದ ಯಾರು ಕೂಡ ತಮ್ಮ ಕೆಲಸ ಮಾಡಲು ಒಪ್ಪದೆ ಭಯಪಡ್ತಾರೆ. ಇಂತಹ ಸಮಯದಲ್ಲಿ ಸಿಯುಕ್ ಹಾಗೂ ಸಾಂಗ್ವು ನಮ್ಮ ಶೇರನ್ನು 20% ಜಾಸ್ತಿ ಮಾಡಿದರೆ ಮಾತ್ರ ಈ ಕೆಲಸ ಮಾಡ್ತೀವಿ ಎಂದು ಹೇಳ್ತಾರೆ. ಆಗ ಹಾಜು 7 ಲಕ್ಷ ವ್ಯೂಸ್ ಬಂದಿರೋದನ್ನು ನೋಡ್ತಾನೆ. ಆಗ ಅವನಿಗೆ 1 ಮಿಲಿಯನ್ ಟಾರ್ಗೆಟ್ ಕ್ಲಿಕ್ ಆಗೋದೇ ತುಂಬಾ ಮುಖ್ಯವಾಗಿರುತ್ತೆ. ಹಾಗಾಗಿ ಆತ ಚೌಕಾಸಿ ಮಾಡಲು ಇಷ್ಟಪಡಲ್ಲ. ಅವರ ಮಾತಿಗೆ ಸರಿ ಎಂದು ಹೇಳಿ ನಿಮ್ಮ ಕೆಲಸ ಕಂಟಿನ್ಯೂ ಮಾಡಿ ಎಂದು ಹೇಳ್ತಾನೆ. ಇತ್ತ ಹೊರಬಂದ ಶಾರ್ಲೆಟ್ ಮತ್ತು ಜೀಸು ಅಂತಿಮವಾಗಿ ನಾವು ಬಚಾವಾದು ಎಂದು ನಿಟ್ಟುಸಿರು ಬಿಡ್ತಾರೆ. ಎಲ್ಲ ಮುಗಿಯಿತು ಎಂದು ಅವರಂದುಕೊಳ್ತಾರೆ. ಆದರೆ ಅವರಿಗೆ ಗೊತ್ತಿರೋದಿಲ್ಲ ಇದೇ ಆರಂಭ ಎಂದು. ಆ ಕ್ಷಣದಲ್ಲಿ ಲ್ಯಾಬ್ನಲ್ಲಿ ಬಂದ ಅದೇ ಕೆಟ್ಟ ವಾಸನೆ ಬರುತ್ತೆ. ಶಾರ್ಲೆಟ್ ಕೆಳಗೆ ನೋಡಿದಾಗ ಪುಕ್ಕ ಇಲ್ಲದ ಸತ್ತ ಅದೇ ಕೋಳಿ ಆ ಜಾಗದಲ್ಲಿ ಕಾಣುತ್ತೆ. ಈ ಸಮಯದಲ್ಲಿ ಜೀಸು ಇದ್ದಕ್ಕಿದ್ದಂತೆ ಫ್ರೀಸ್ ಆಗ್ತಾಳೆ. ಶಾರ್ಲೆಟ್ ಅವಳ ಬಳಿ ಹೋದಾಗ ಆಕೆ ಆತ್ಮವಿಲ್ಲದ ಗೊಂಬೆಯಂತೆ ಆಡಲು ಶುರು ಮಾಡ್ತಾಳೆ. ಅವಳ ಕಣ್ಣು ಪೂರ್ತಿಯಾಗಿ ಕಪ್ಪಾಗಿದ್ದು ನೋಡಲು ಆಕೆ ತುಂಬಾ ಭಯಾನಕವಾಗಿ ಕಾಣುತ್ತಿರುತ್ತಾಳೆ. ವಿಚಿತ್ರವಾಗಿ ಮಂತ್ರಗಳನ್ನ ಹೇಳುತ್ತಾ ಯಾವುದೋ ಭಯಾನಕ ಶಕ್ತಿಯ ಕಂಟ್ರೋಲ್ನಲ್ಲಿ ಆಕೆ ಇದ್ದಾಳೆ ಎಂದು ನಮಗೆ ಗೊತ್ತಾಗುತ್ತೆ. ಅವಳನ್ನು ನೋಡಿದ ಶಾರ್ಲೆಟ್ ಕೂಡ ಹೆದರುವಾಗ ಒಂದು ಕಾಣದ ಶಕ್ತಿ ಶಾರ್ಲೆಟ್ನ ಕೂದಲನ್ನ ಹಿಡಿದು ಅವಳಿಗೆ ಟಾರ್ಚರ್ ಕೊಟ್ಟು ಗಾಳಿಯಲ್ಲಿ ಮೇಲೆ ಎತ್ತುತ್ತೆ. ಹೇಗೋ ಅದರಿಂದ ಪಾರಾಗಿ ಅಲ್ಲಿಂದ ಓಡೋಗ್ತಾಳೆ. ಇತ್ತ ಸಿಯುಕ್ ಹಾಗೂ ಸಾಂಗ್ವು 4ನೇ ಫ್ಲೋರ್ ಅನ್ನ ತಲುಪಿ
ತುಂಬಾ ಹಾಂಟೆಡ್ ಜಾಗವಾದ ಬಾತ್ರೂಮ್ ಅನ್ನು ತಲುಪ್ತಾರೆ. ಬೇಗನೆ ಈ ಜಾಗವನ್ನ ಎಕ್ಸ್ಪ್ಲೋರ್ ಮಾಡಿ ನಂತರ ಇಲ್ಲಿಂದ ಹೊರಟೋಗೋಣ ಎಂದು ಅವರ ಉದ್ದೇಶವಾಗಿರುತ್ತೆ. ಅಲ್ಲಿಯೇ ಇದ್ದ ಸ್ಟೋರೇಜ್ ರೂಮ್ನಿಂದ ಏನೋ ಶಬ್ದ ಕೇಳಿ ಅಲ್ಲಿಗೋಗ್ತಾರೆ. ಇಷ್ಟೆಲ್ಲ ಇವರು ಮಾಡುತ್ತಿರೋದು ಕೇವಲ ದುಡ್ಡಿಗಾಗಿ. ಹೀಗೆ ಆ ರೂಮ್ನ ಒಳಗೆ ಹೋದ ಕೂಡಲೇ ಒಂದು ವೀಲ್ಚೇರ್ ಮೂಲೆಯಿಂದ ಅದಾಗದೆ ಹೊರಗೆ ಬರುತ್ತೆ. ಆ ಬಾಗಿಲು ಇದ್ದಕ್ಕಿದ್ದಂತೆ ಬಲವಾಗಿ ಕ್ಲೋಸ್ ಆಗುತ್ತೆ. ಆ ಡೋರನ್ನು ನೋಡಿ ತಿರುಗಿದ ಕೂಡಲೇ ಅಲ್ಲಿದ್ದ ಪ್ರತಿಯೊಂದು ಫರ್ನಿಚರ್ಸ್ ಗಾಳಿಯಲ್ಲಿ ತೇಲುತ್ತಿರೋದು ಕಾಣುತ್ತೆ. ಮತ್ತೆ ಅವು ಕೆಳಗೆ ಬೀಳುತ್ತೆ. ನಂತರ ಅಲ್ಲಿರುವ ಅನ್ಸೀನ್ ಎಂಟಿಟೀಸ್ ಅವರ ಮೇಲೆ ಆ ವಸ್ತುಗಳನ್ನೆಲ್ಲ ಎಸೆಯುತ್ತವೆ. ಸಿಯೂಕ್ಗೆ ಆ ವಸ್ತುಗಳೆಲ್ಲ ಹೊಡೆದು ಅಲ್ಲಿಯೇ ಪ್ರಜ್ಞೆ ತಪ್ತಾನೆ. ಸಾಂಗ್ ಹೋಗೆ ಬಾಗಿಲು ಓಪನ್ ಆಗಿರೋದು ನೋಡಿ ಓಡೋಗಲು ನೋಡ್ತಾನೆ. ಹೋದ ಕೂಡಲೇ ಆತ್ಮಗಳ ದಾಳಿಯಿಂದ ಅವನು ಕೂಡ ಪ್ರಜ್ಞೆ ತಪ್ತಾನೆ. ಇದನ್ನೆಲ್ಲ ನೋಡುತ್ತಿದ್ದ ಹಾಜುನ್ಗೆ ಭಯವಾದರೂ ಈ ಬ್ರಾಡ್ಕಾಸ್ಟ್ ಅನ್ನ ನಿಲ್ಲಿಸೋದಿಲ್ಲ. ಏಕೆಂದರೆ 8 ಲಕ್ಷ ಜನ ಇದನ್ನೆಲ್ಲ ನೋಡುತ್ತಿರುತ್ತಾರೆ. ಓಡಿ ಬಂದ ಶಾರ್ಲೆಟ್ಗೆ ಹಾಜುನ್ ಇರೋ ಟೆಂಟ್ ಕಾಣುತ್ತೆ. ಹೊರಗಿನಿಂದ ಬೆಳಕಿರುವಂತೆ ಕಂಡರು ಒಳಗೆ ಸಂಪೂರ್ಣವಾಗಿ ಕತ್ತಲಾಗಿರುತ್ತೆ. ಹಾಜುನ್ನ ಹೆಸರನ್ನ ಕೂಗ್ತಾಳೆ, ಆದರೆ ಯಾವುದೇ ರೆಸ್ಪಾನ್ಸ್ ಬರೋದಿಲ್ಲ. ಆಗ ಅವಳಿಗೆ ಅರ್ಥವಾಗುತ್ತೆ, ನಾನು ಈ ಅಸೈಲಮ್ ಅನ್ನ ಬಿಟ್ಟು ಹೊರಗೆ ಬಂದೇ ಇಲ್ಲ ಎಂದು. ಅದೇ ಜಾಗದಲ್ಲಿ ಅವಳಿಗೆ ಜೀಸು ಕಾಣ್ತಾಳೆ. ಆಕೆ ಇನ್ನು ಅದೇ ಆತ್ಮವಿಲ್ಲದ ಗೊಂಬೆಯ ರೀತಿ ಭಯಾನಕ ಸ್ಥಿತಿಯಲ್ಲಿರ್ತಾಳೆ. ಪೇಷಂಟ್ಗೆ ಸಂಬಂಧಪಟ್ಟ ಆ ಕರ್ಸಡ್ ಡಾಲ್ ಅವಳ ಕಾಲಿನ ಬಳಿ ಬಿದ್ದಿರುತ್ತೆ. ಆಗ ಅವಳಿಗೆ ಯಾರೋ ತನ್ನ ಹತ್ತಿರ ಬರುತ್ತಿರುವಂತೆ ಹೆಜ್ಜೆ ಶಬ್ದ ಕೇಳುತ್ತೆ. ನಿಧಾನವಾಗಿ ತಲೆಯನ್ನ ಎತ್ತಿ ನೋಡಿದಾಗ ಅವಳ ಮುಂದೆ ತುಂಬಾ ಭಯಾನಕವಾಗಿರುವ ಮನುಷ್ಯನ ರೀತಿಯ ಕಾಣುತ್ತಿರುವ ಏನೋ ನಿಂತಿರುತ್ತೆ. ಅದು ಮನುಷ್ಯನ ಅಥವಾ ಇಲ್ಲಿನ ಆತ್ಮಾನ ಎಂದು ಅವಳಿಗೆ ಗೊತ್ತಾಗಲ್ಲ. ಭಯದಿಂದ ಅವಳಿಗೆ ಉಸಿರಾಡಲು ಕೂಡ ಕಷ್ಟವಾಗುತ್ತೆ. ಪಕ್ಕದಲ್ಲಿರೋ ಬಾಗಿಲನ್ನ ತೆಗೆಯಲು ಪ್ರಯತ್ನಿಸ್ತಾಳೆ, ಆದರೆ ಆಗಲ್ಲ. ನೋಡುತ್ತಿದ್ದಂತೆ ಆ ಭಯಾನಕ ಕ್ರಿಯೇಚರ್ ಅವಳ ಹತ್ತಿರಕ್ಕೆ ಬರುತ್ತೆ. ಶಾರ್ಲೆಟ್ ಸಹಾಯಕ್ಕಾಗಿ ಜೋರಾಗಿ ಕೂಗ್ತಾಳೆ, ಆದರೆ ಏನು ಕೂಡ ಪ್ರಯೋಜನ ಆಗೋದಿಲ್ಲ. ಆಗ ಅವಳಿಗೆ ಕಾಣುತ್ತಿದ್ದ ಅದೇ ಎಂಟಿಟಿ ಅವಳ ಮೇಲೆ ಅಟ್ಯಾಕ್ ಮಾಡುತ್ತೆ. ನಮಗೆ ಅವಳ ಕಿರುಚಾಟ ಕೇಳುತ್ತೋ ಹೊರತು ಅವಳೇನಾದಳು ಎಂದು ನಮಗೆ ಗೊತ್ತಾಗಲ್ಲ. ಅದೇ ಸಮಯದಲ್ಲಿ ಪ್ರಜ್ಞೆ ಇಲ್ಲದೆ ಇದ್ದ ಸಾಂಹೋಗೆ ನಿಧಾನವಾಗಿ ಪ್ರಜ್ಞೆ ಬರುತ್ತೆ. 4ನೇ ಫ್ಲೋರ್ನಲ್ಲಿ ಶಬ್ದ ಬರುತ್ತಿದೆ ಎಂದು ಕೇಳಿ ಆ ಕಡೆಗೆ ಓಡ್ತಾನೆ. ಜಿಯು ಮತ್ತು ಲೀಸಾ ಅತ್ಯಂತ ಅಪಾಯಕಾರಿ ಎಂದು ನಂಬಿದ್ದ 402 ಬಾಗಿಲನ್ನು ತೆಗೆಯಲು ಪ್ರಯತ್ನ ಪಡುತ್ತಿರುತ್ತಾರೆ. ಮಿಕ್ಕವರಿಗೆ ಏನಾಗುತ್ತಿದೆ ಎಂಬ ಅರಿವು ಅವರಿಗಿರೋದಿಲ್ಲ. ಆಗ ಸಾಂಗ್-ಹೋ ಅಲ್ಲಿಗೆ ಬಂದು ಅವರನ್ನ ತಡಿತಾನೆ. ದಯವಿಟ್ಟು ಇದನ್ನ ತೆಗೆಯಬೇಡಿ. ಎಲ್ಲರಿಗೂ ಇಲ್ಲಿನ ಆತ್ಮಗಳು ತುಂಬಾ ತೊಂದರೆ ಕೊಡುತ್ತಿವೆ. ನಿಜ ಹೇಳಬೇಕೆಂದರೆ ಮೊದಲು ನಾವೇನೆ ನಿಮ್ಮನ್ನೆಲ್ಲ ಹೆದರಿಸೋಕೆ ಆತ್ಮಗಳಿವೆ ಎಂದು ನಾಟಕ ಆಡಿದು. ಆದರೆ ಇಲ್ಲಿ ನಿಜವಾಗಿಯೂ ಆತ್ಮಗಳಿವೆ. ಇಲ್ಲಿಂದ ನಾವು ಹೊರಡೋದೇ ತುಂಬಾ ಒಳ್ಳೆಯದು ಎಂದು ಅವರನ್ನ ತಡಿತಾನೆ. ಇದನ್ನೆಲ್ಲ ನೋಡುತ್ತಿದ್ದ ಹಾಜುನ್ ಗಾಬರಿಯಾಗ್ತಾನೆ. ಹಾಗೆಯೇ ತುಂಬಾ ಕೋಪ ಮಾಡಿಕೊಳ್ತಾನೆ. ಲೈವ್ನಲ್ಲಿದ್ದ ವ್ಯೂಸ್ ಈಗ 9,90,000 ತಲುಪಿರುತ್ತೆ. ಇವನಿಂದ ನನ್ನ 1 ಮಿಲಿಯನ್ ಟಾರ್ಗೆಟ್ ಹಾಳಾಗುತ್ತೆ ಎಂದು ಬಾಡಿ ಕ್ಯಾಮ್ ಹಾಕಿಕೊಂಡು ಆ ಗಾಂಜಿಯಂ ಅಸೈಲಂಗೆ ಹೋಗ್ತಾನೆ. ಇತ್ತ ಅವರೆಲ್ಲ ಸಾಂಗ್ವು ಮಾತನ್ನು ನಂಬುವಾಗ ಎಷ್ಟೇ ಪ್ರಯತ್ನ ಪಟ್ಟರೂ ಓಪನ್ ಆಗಿರದ 402 ICU ರೂಮ್ ಎದ್ದಕ್ಕಿದ್ದಂತೆ ಓಪನ್ ಆಗುತ್ತೆ. ಒಂದು ಪಿಂಗ್ ಪಾಂಗ್ ಬಾಲ್ ಅವರ ಬಳಿ ಬರುತ್ತೆ. ಹಾಗೆಯೇ ಅವರಿಗೆ ಶಾರ್ಲೆಟ್ನ ಕಿರುಚಾಟ ಕೇಳಿ ಏನು ಯೋಚನೆ ಮಾಡದೆ ಅವರೆಲ್ಲ ಆ ರೂಮ್ನ ಒಳಗೋಗ್ತಾರೆ. ಹೋದ ಕೂಡಲೇ ಬಾಗಿಲು ಲಾಕ್ ಆಗುತ್ತೆ. ಬಂದ ಡೋರ್ ಕೂಡ ಸೇರಿ ಎಲ್ಲ ಡೋರ್ಗಳು ಮಾಯವಾಗುತ್ತೆ. ಹೊರಗೋಗೋ ದಾರಿಯೇ ಅವರಿಗೆ ಕಾಣೋದಿಲ್ಲ. ನೆಲದ ಮೇಲೂ ಸೀಲಿಂಗ್ನ ಮೇಲೂ ಕೇವಲ ನೀರು ಕಾಣುತ್ತೆ. ಅವರಿಗೆ ನಾವು ಯಾವುದೋ ಪಾತಾಳಕ್ಕೆ ಬೀಳುತ್ತಿದ್ದೀವಿ ಎಂದು ಭಯ ಶುರುವಾಗುತ್ತೆ. ನಂತರ ಕ್ಯಾಮ್ರಾದ ಮೂಲಕ ಸಾಂಗ್ಹೋಗೆ ಒಂದು ಮೂಲೆಯಲ್ಲಿ ಒಂದು ಆತ್ಮ ಕಾಣುತ್ತೆ. ನಂತರ ಅವನಿಗೆ ಲೆಕ್ಕವೇ ಇಲ್ಲದಷ್ಟು ಅತೃಪ್ತ ಆತ್ಮಗಳು ಕಂಡು ಅತಿಯಾಗಿ ಹೆದರಿ ಹೋಗ್ತಾನೆ. ಅವರ ಕೂಗುಗಳು ಮತ್ತು ಅಳುವಿನ ಶಬ್ದ ಕೇಳಿ ನಮ್ಮ ಸಾವು ಖಂಡಿತ ಎಂದು ಅವರಿಗೆ ಗೊತ್ತಾಗುತ್ತೆ. ಹೀಗೆ ನೋಡುತ್ತಿದ್ದಂತೆ ಅಲ್ಲಿದ್ದ ಆತ್ಮಗಳು ಅವರನ್ನ ಪೂರ್ತಿಯಾಗಿ ತಮ್ಮ ಕಂಟ್ರೋಲ್ಗೆ ತೆಗೆದುಕೊಂಡು ತುಂಬಾ ಭಯಾನಕವಾಗಿ ಸಾಯಿಸುತ್ತವೆ. ಇಲ್ಲೇನಾಗುತ್ತಿದೆ ಎಂದು ಗೊತ್ತಿರದ ಹಾಜುನ್ ನೇರವಾಗಿ ರೂಮ್ 402 ಬಾಗಿಲ ಬಳಿ ಬರ್ತಾನೆ. ಆ ಬಾಗಿಲು ಓಪನ್ ಇರೋದನ್ನ ನೋಡಿ ಶಾಕ್ ಆಗಿ ಗಾಬರಿಯಿಂದಲೇ ಒಳಗೋಗ್ತಾನೆ.
ತನ್ನ ಟೀಮ್ನವರ ಹೆಸರುಗಳನ್ನ ಕೂಗ್ತಾನೆ. ಆದರೆ ಆ ಜಾಗ ಪೂರ್ತಿಯಾಗಿ ಖಾಲಿಯಾಗಿರುತ್ತೆ. ಯಾರೊಬ್ಬರು ಕೂಡ ಅಲ್ಲಿ ಇರೋದಿಲ್ಲ. ಆಗ ಗಾಳಿಯಲ್ಲಿ ತೇಲುತ್ತಾ ಒಂದು ಆತ್ಮ ಅವನ ಬಳಿ ಬರುತ್ತೆ. ಭಯದಲ್ಲಿ ಹಾಜುನ್ ಕ್ಯಾಮ್ರಾವನ್ನ ನಿಧಾನವಾಗಿ ಅದರ ಬಳಿ ತಿರುಗಿಸ್ತಾನೆ. ಆಗ ಈ ರೀತಿಯಾಗಿ ಅವನು ಕೂಡ ಸಾಯ್ತಾನೆ. ಅಲ್ಲಿಗೆ ಕತೆ ಮುಗಿಯೋದಿಲ್ಲ. ಸ್ಟೋರ್ ರೂಮ್ನಲ್ಲಿ ಪ್ರಜ್ಞೆ ತಪ್ಪಿದ್ದ ಸಿಯುಕೋಗೆ ನಿಧಾನವಾಗಿ ಪ್ರಜ್ಞೆ ಬರುತ್ತೆ. ನೋಡಿದರೆ ಆತ ವೀಲ್ ಚೇರ್ನಲ್ಲಿ ಕುಳಿತಿರ್ತಾನೆ. ಯಾವುದು ಕಾಣದ ಶಕ್ತಿ ಅವನನ್ನ ರೂಮ್ 402 ಕಡೆಗೆ ತುಂಬಾ ವೇಗವಾಗಿ ಎಳೆದುಕೊಂಡು ಹೋಗುತ್ತೆ. ಹೋಗುವಾಗ ಪ್ರತಿ ರೂಮ್ನಲ್ಲಿದ್ದ ಆತ್ಮಗಳು ಅವನನ್ನ ನೋಡುತ್ತಿರೋದು ನಮಗೆ ಕಾಣುತ್ತೆ. ಕೊನೆಗೆ 402 ರೂಮ್ನ ಒಳಗೆ ಹೋಗೋ ಸಿಯುಕ್ ಸತ್ತ ಎಂಬಂತೆ ಆ ಬಾಗಿಲು ಕ್ಲೋಸ್ ಆಗುತ್ತೆ. ಲೈವ್ ಸರಿಯಾಗಿ ಟೆಲಿಕಾಸ್ಟ್ ಆಗದ ಕಾರಣ 9 ಲಕ್ಷದಿಂದ ತುಂಬಾ ವೇಗವಾಗಿ 503 ವ್ಯೂಸ್ಗೆ ಕುಸಿಯುತ್ತೆ. ಕಮೆಂಟ್ ಬಾಕ್ಸ್ನಲ್ಲಿ ಇದೆಲ್ಲ ಫೇಕ್ ಎಂದು ಹೇಳುವ ಮಾತುಗಳೇ ಹೆಚ್ಚಿರುತ್ತೆ. ಅಲ್ಲಿಗೆ ಸೌತ್ ಕೊರಿಯಾದ ಗಾಂಜಿಯಂ ಹಾಂಟೆಡ್ ಅಸೈಲಮ್ ಮೂವಿಯನ್ನ ಎಂಡ್ ಮಾಡಲಾಗಿದೆ. ಸ್ನೇಹಿತರೆ, ಈ ನನ್ನ ಎಕ್ಸ್ಪ್ಲೇನ್ ನಿಮಗೆ ಇಷ್ಟವಾಗಿದೆ ಎಂದುಕೊಳ್ತೀನಿ. ಇಷ್ಟವಾಗಿದ್ದರೆ ಈ ವಿಡಿಯೋಗೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಇದೇ ರೀತಿಯ ಹೆಚ್ಚು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.